ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನವನ್ನು ನಾವು ಆಚರಣೆಯನ್ನು ಮಾಡಿದ್ದೀವಿ. ಅದೇ ಒಂದು ಸುಸಂದರ್ಭದಲ್ಲಿ ನಾವೀಗ ಸಂವಿಧಾನದ ಪೀಠಿಕೆಯನ್ನು ಕೂಡ ಪ್ರತಿಜ್ಞೆಯನ್ನು ಕೂಡ ನಾವಿಲ್ಲಿ ಸ್ವೀಕಾರ ಮಾಡಿರ್ತೀವಿ. ಪೀಠಿಕೆಯನ್ನು ಪ್ರಸ್ತಾವನೆಯನ್ನು ನಾವಿಲ್ಲಿ ಓದಿದ್ದೀವಿ. ಈ ನಮ್ಮ ಸಂವಿಧಾನ ಇವತ್ತು ಏನು ನಾವು ಸುಭದ್ರವಾದ ಆಡಳಿತವನ್ನು ನಡೆಸ್ತಾ ಇದ್ದೀವಿ ಅಂದರೆ ಅದು ನಮ್ಮ ಸಂವಿಧಾನದ ಅಡಿಯಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಪಡೆಯೋದಕ್ಕೆ ನಾವು ಇಷ್ಟೆಲ್ಲ ಕಷ್ಟಪಟ್ಟಿದ್ದೀವೋ ಅದೇ ರೀತಿ ನಮ್ಮ ಸಂವಿಧಾನವನ್ನು ರಚನೆ ಮಾಡೋ ಒಂದು ವಿಷಯದಲ್ಲೂ ಕೂಡ ಸುಮಾರು ಹೋರಾಟಗಾರರು ನಾಯಕರು ಬಹಳ ಶ್ರಮದಿಂದ ಪರಿಶ್ರಮದಿಂದ ಈ ಸಂವಿಧಾನವನ್ನು ನಮಗೆ ರಚನೆ ಮಾಡಿಕೊಂಡಿದ್ದಾರೆ. ಅದರಲ್ಲೂ ಕೂಡ ನಮ್ಮ ಯಶಸ್ವಿ ನಾಯಕರಾದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದು ಹಲವಾರು ದಿನಗಳ ಕಾಲ ಇದಕ್ಕೆ ಶ್ರಮಿಸಿ ಅವರ ಒಂದು ಜೀವನವನ್ನೇ ಇದಕ್ಕೆ ಮುಡಿಪಾಗಿಟ್ಟು ಒಂದು ಉತ್ತಮವಾದಂಥ ಜಗತ್ಪ್ರಸಿದ್ಧಿಯಾದಂಥ ಉತ್ತಮ ದೊಡ್ಡ ಪ್ರಜಾಪ್ರಭುತ್ವ ಇರತಕ್ಕಂಥ ದೇಶಕ್ಕೆ ಸಂವಿಧಾನವನ್ನು ನಮಗೆ ರಚನೆ ಮಾಡಿಕೊಂಡಿದ್ದಾರೆ. 1949 ನವೆಂಬರ್ 26ನೇ ದಿನ ನಾವು ಈ ಸಂವಿಧಾನವನ್ನು ಅಂಗೀಕಾರ ಮಾಡ್ತೀವಿ. 1920 ಜನವರಿ 26ರಂದು ಇದನ್ನು ಜಾರಿಯನ್ನು ತಂದಿದ್ದೀವಿ. ಸೊ ಈ ಒಂದು ಅದ್ಭುತವಾದಂಥ ಕೈ ದೀವಿಗೆ ಇದು ಅಂತ ಗೊತ್ತಾಗಲಾರ್ದು ಇವತ್ತು ನಮ್ಮ ರಾಜ್ಯಾಂಗ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಸುಭದ್ರವಾದಂಥ ಆಡಳಿತ ಯಾವ ರೀತಿ ಕೊಡಬೇಕು, ಜನಸಾಮಾನ್ಯರಿಗೆ ಯಾವ ರೀತಿ ಹಕ್ಕುಗಳನ್ನು ಮತ್ತು ಕರ್ತವ್ಯಗಳನ್ನು ಈ ಎಲ್ಲದರ ಅಡಿಯಲ್ಲಿ ಯಾವ ರೀತಿ ಸರ್ಕಾರ ಸುಭದ್ರವಾಗಿ ಆಡಳಿತ ನಡೆಸಬೇಕು, ಇದೆಲ್ಲದರ ಒಂದು ಕೈದೀವಿಗೆ ನಮ್ಮ ಸಂವಿಧಾನ ತಪ್ಪಾಗಲಾರ್ದು. ಸೊ ಇಂಥ ಸುಭದ್ರವಾದಂಥ ಸಂವಿಧಾನದ ಉತ್ತಮವಾದಂಥ ಸಂವಿಧಾನವನ್ನು ರಚನೆ ಮಾಡಿಕೊಂಡಂಥ ಕೀರ್ತಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ಲಬೇಕು. ಈ ಒಂದು ಕ್ಷಣದಲ್ಲಿ ನಾವು ಅವರ ಸಾಧನೆಗಳನ್ನು ಮತ್ತೊಮ್ಮೆ ಮೆಲುಕಾಕ್ತಾ ಅವರ ಒಂದು ಆದರ್ಶದ ಹಾದಿ, ಅವರ ಒಂದು ಆದರ್ಶ ನಡೆಗಳನ್ನು ನಾವೆಲ್ಲರೂ ಕೂಡ ಗೌರವಿಸಬೇಕು. ಅವರ ಹಾದಿಯಲ್ಲೇ ನಾವು ನಡೆದರೆ ಮಾತ್ರ ನಮಗೆ ಉತ್ತಮವಾದಂಥ ಜೀವನ, ಉತ್ತಮವಾದಂಥ ಸಂಘಟನೆ, ಉತ್ತಮವಾದಂಥ ಅಭಿವೃದ್ಧಿ ಸಾಧ್ಯ ಅಂತ ನಾನು